ಲೂಕನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 10ನೇ ವಾಕ್ಯ. ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೋ ಕಿವಿ ಇದ್ದರೂ ತಿಳುಕೊಳ್ಳದಂತೆಯೋ ಸಾಮ್ಯ ರೂಪವಾಗಿ ಹೇಳಲಾಗುತ್ತದೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸಾಮ್ಯದ ರೂಪದಲ್ಲಿ ಯಾಕೆ ಮಾತನಾಡಿದನು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಅನೇಕ ವಿಷಯಗಳನ್ನ ವಿವರಿಸಿದ್ದು ಇಲ್ಲ, ಜನಗಳಿಗೆ ತಿಳಿಸಿದ್ದು ಸಾಮ್ಯದ ರೂಪದಲ್ಲಿ ಅವರಿಗೆ ತಿಳಿಸಿ ಅದನ್ನು ಅರ್ಥ ಮಾಡಿಕೊಳ್ಳುವುದನ್ನ ಅವರಿಗೆ ಬಿಟ್ಟನು. ಆದರೆ ತಾನು ಆರಿಸಿಕೊಂಡಂತ ಶಿಷ್ಯರಿಗಾದರೂ ಅವರು ಕೇಳುವಂತ ಸಮಯದಲ್ಲಿ ಆ ಸಾಮ್ಯಗಳ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಸಿ ಅವರು ಅದನ್ನು ಅರಿತುಕೊಳ್ಳುವಂತೆ, ಅದನ್ನು ಗಮನಿಸುವಂತೆ ಕಾರ್ಯಗಳನ್ನು ನೆರವೇರಿಸಿದರು. ಅದಕ್ಕೆ ಕಾರಣ ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ಅವರಿಗೆ ಕೊಡಲ್ಪಟ್ಟಿತ್ತು. ಉಳಿದವರಿಗಾದರೂ ಕಣ್ಣಿದ್ದರೂ ನೋಡದಂತೆ, ಕಿವಿ ಇದ್ದರೂ ತಿಳುಕೊಳ್ಳದಂತೆ ಸಾಮ್ಯದ ರೂಪದಲ್ಲಿ ಆತನ ವಿಷಯಗಳು ಪ್ರಕಟವಾದವು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ಈ ಎರಡೂ ಬಗೆಯ ಜನರು ಕೂಡ ಇದ್ದಾರೆ. ಕೆಲವರಿಗೆ ಎಷ್ಟೇ ವಾಕ್ಯಗಳನ್ನು ಓದಿದರೂ, ಎಷ್ಟೇ ಉಪದೇಶಗಳನ್ನ ಕೇಳಿದರೂ, ಎಷ್ಟೇ ಪ್ರಸಂಗಗಳನ್ನ ಕೇಳಿದರೂ ಕೂಡ ಏನು ಅರ್ಥವಾಗುವುದಿಲ್ಲ. ತಮ್ಮ ಇಷ್ಟ ಬಂದ ಹಾಗೆ ನಡೆಯುತ್ತಾರೆ. ಏನಾದರೂ ಒಂದನ್ನು ಕೇಳುವಾಗ ವಾಕ್ಯಾನುಸಾರವಾಗಿ ಹೇಳಲಿಕ್ಕೆ, ವಾಕ್ಯದಲ್ಲಿ ಏನಿದೆ ಎಂಬುದಾಗಿ ತಿಳಿಸಲಿಕ್ಕೆ, ಅದರ ಪ್ರಕಾರವಾಗಿ ನಡೆಯಲಿಕ್ಕೆ ಅವರಿಗೆ ಸಾಧ್ಯವಾಗುವುದೇ ಇಲ್ಲ. ಅಂಥವರು ಇನ್ನೂ ಕೂಡ ದೇವರ ಸಮೀಪಕ್ಕೆ ಬಂದಿಲ್ಲ, ಆತನ ವಿಷಯಗಳಿಗೆ ಪೂರ್ಣವಾಗಿ ಸಮರ್ಪಿಸಿ ಕೊಟ್ಟಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಆದರೆ ಯಾರು ಪೂರ್ಣವಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ, ದೇವರ ನನ್ನ ಜೀವಿತವು ನಿನಗೋಸ್ಕರ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಕೊನೆಯ ಉಸಿರಿರುವವರೆಗೂ ಕೂಡ ನಿನಗಾಗಿ ಜೀವಿಸುತ್ತೇನೆ ಎಂಬುದಾಗಿ ಸಮರ್ಪಿಸುತ್ತಾರೋ ಅವರಿಗಾದರೂ ದೇವರು ಅವರು ತಿಳುಕೊಳ್ಳುವಂತ ರೀತಿಯಲ್ಲಿ, ಅವರು ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ವಾಕ್ಯಗಳ ಮೂಲಕ ಬೋಧಿಸುತ್ತಾನೆ. ಪ್ರಸಂಗಗಳು ಅವರನ್ನ ರೂಪಿಸುತ್ತದೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ಬದಲಾಗಿ ದೇವರ ರೀತಿಯಲ್ಲಿ, ದೇವರಿಗೆ ಒಪ್ಪುವ ಪ್ರಕಾರವಾಗಿ ರೂಪಾಂತರಗೊಳ್ಳುತ್ತಲೇ ಇರುತ್ತಾರೆ. ಇಂತಹ ಒಂದು ಅನುಭವ, ಇಂತಹ ಒಂದು ಜೀವಿತ ನಮ್ಮದಾಗಿರಬೇಕು. ಇಲ್ಲವಾದರೆ ಕ್ರಿಸ್ತನವರು ಎಂಬುದಾಗಿ ಹೇಳಿಕೊಂಡು ಕ್ರಿಸ್ತನವರಲ್ಲದೆ ಇರುವಂತ ಜೀವಿತವನ್ನ ನಾವು ಜೀವಿಸುತ್ತಾ ನಮ್ಮನ್ನೇ ನಾವು ವಂಚಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ. ನಿಮಗೆ ದೇವರ ವಿಷಯಗಳು ಅರ್ಥವಾಗುತ್ತಾ ಇಲ್ಲ, ಎಷ್ಟೇ ವಾಕ್ಯಗಳನ್ನು ಓದಿದರೂ ಕೂಡ ನಿಮ್ಮಲ್ಲಿ ಒಂದು ಬದಲಾವಣೆ ಬರುತ್ತಾ ಇಲ್ಲ, ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡುತ್ತಾ ಇಲ್ಲ, ದೇವರ ಜೊತೆ ಸ್ಪಷ್ಟವಾದಂತ ಸಂಬಂಧ ಇಲ್ಲ ಅಂದರೆ ಈ ದಿವಸಗಳಲ್ಲಿ ಏನೋ ಒಂದು ನಿಮ್ಮಲ್ಲಿ ತಪ್ಪಿರುವುದರಿಂದಲೇ, ಆ ಸಮರ್ಪಣೆಗೆ ಏನೋ ಒಂದು ತಡೆ ಇರುವುದರಿಂದಲೇ ಇದು ಸಾಧ್ಯವಾಗುತ್ತಾ ಇಲ್ಲ. ದೇವರಿಗೂ ನಿಮಗೂ ಮಧ್ಯದಲ್ಲಿ ಏನೋ ಒಂದು ಅಂತರವಿದೆ ಎಂಬುದನ್ನ ತಿಳಿದವರಾಗಿ ಆ ಅಂತರವನ್ನ ನೀಗಿಸುವಂತೆ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸುವುದಾದರೆ ಆತನು ವಿಶೇಷವಾದಂತ ಆತ್ಮೀಕ ಅನುಭವಗಳಲ್ಲಿ, ವಿಶೇಷವಾದಂತ ಜ್ಞಾನದಲ್ಲಿ, ತನ್ನ ಅಭಿಷೇಕದಲ್ಲಿ ನಿಮ್ಮನ್ನ ತುಂಬಿಸಿ ಈ ದಿವಸಗಳಲ್ಲಿ ಉನ್ನತವಾದಂತ ತನ್ನ ಉದ್ದೇಶಗಳಿಗನುಸಾರವಾಗಿ ನಿಮ್ಮನ್ನು ಮುನ್ನಡೆಸುತ್ತಾನೆ. ಆದ್ದರಿಂದ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಆತನಲ್ಲಿ ನಾವು ಪುಷ್ಟಿಗೊಳ್ಳುವ ರೀತಿಯಲ್ಲಿ, ಆತನಲ್ಲಿ ಬೆಳೆಯುವ ರೀತಿಯಲ್ಲಿ ಪೂರ್ಣ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೀನು ಆದುಕೊಂಡಂತ ಶಿಷ್ಯರು ಪೂರ್ಣವಾಗಿ ಎಲ್ಲವನ್ನೂ ಬಿಟ್ಟು ನೀನೇ ಸರ್ವಸ್ವ ಎಂಬುದಾಗಿ ಕೊನೆಯವರೆಗೂ ನಿನಗೋಸ್ಕರ ಜೀವಿಸುವಂತ ತೀರ್ಮಾನದೊಟ್ಟಿಗೆ ನಿನ್ನನ್ನು ಹಿಂಬಾಲಿಸಿದಂತ ನಿಮಿತ್ತವಾಗಿ ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ಅವರಿಗೆ ಕೊಡಲ್ಪಟ್ಟಿತು. ಆದರೆ ಜನರಿಗಾದರೂ, ಅವಶ್ಯಕತೆಗಳಿಗೆ ಅನುಕೂಲವಾಗಿ ಯೇಸುವನ್ನು ಹಿಂಬಾಲಿಸುತ್ತಿದ್ದವರಿಗಾದರೂ ಅಪ್ಪ ಸಾಮ್ಯದ ರೂಪದಲ್ಲಿ ವಿಷಯಗಳು ತಿಳಿಸಲ್ಪಟ್ಟು ಅವರು ಕಣ್ಣಿದ್ದರೂ ನೋಡದಂತೆ, ಕಿವಿ ಇದ್ದರೂ ತಿಳುಕೊಳ್ಳದಂತೆ ವಿಷಯಗಳು ಬದಲಾದ ಪ್ರಕಾರವಾಗಿ ಅಪ್ಪ ಈ ದಿವಸಗಳಲ್ಲಿ ನಾವು ಅವಶ್ಯಕತೆಗಳಿಗೆ ಮಾತ್ರ ನಿನ್ನನ್ನು ಹುಡುಕುವುದಾದರೆ ನಿನ್ನ ರಹಸ್ಯಗಳನ್ನ, ಗೂಢಾರ್ಥಗಳನ್ನ ತಿಳಿಯುವುದಕ್ಕೆ ಅಸಾಧ್ಯವಾಗಿ ಹೋಗಿಬಿಡುತ್ತದೆ. ನಮ್ಮ ಜೀವಿತೋಪ ನಿನ್ನಿಂದ ಅಗಲಿ ಹೋಗಿ
ಹೋಗಿಬಿಡುತ್ತದೆ. ಅದನ್ನು ತಿಳಿದು ಕರ್ತನೆ, ಯಾವುದೇ ವಿಷಯಗಳು ನಮ್ಮ ಸಮರ್ಪಣೆಗೆ ತಡೆಯಾಗಿದ್ದರೂ, ಪೂರ್ಣ ವಿಧೇಯತೆಗೆ ತಡೆಯಾಗಿದ್ದರೂ ಅವುಗಳನ್ನು ಕಿತ್ತು ಬೀಸಾಡಿ ಪೂರ್ಣವಾಗಿ ನಿನ್ನ ಮುಂದೆ ಒಪ್ಪಿಸಿಕೊಡುವಂತೆ ಅಪ್ಪ, ಪರಲೋಕ ರಾಜ್ಯದ ಗೂಢಾರ್ಥಗಳನ್ನು ತಿಳುಕೊಳ್ಳುವಂತ ಆ ಶ್ರೇಷ್ಠ ವರವನ್ನು ಹೊಂದಿ ವಾಕ್ಯದ ಮೂಲಕವಾಗಿ ನಿನ್ನ ರಹಸ್ಯಗಳನ್ನು ಅರಿಯುವಂತೆ ಅಪ್ಪ, ದರ್ಶನಗಳ ಮೂಲಕವಾಗಿ, ಕನಸಿನ ಮೂಲಕವಾಗಿ ಅಪ್ಪ, ವಾಣಿಯಾಡುವುದರ ಮೂಲಕವಾಗಿ ನಿನ್ನ ಜೊತೆಯಲ್ಲಿ ಕರ್ತನೆ ಆ ಉನ್ನತ ಅನುಭವಗಳಲ್ಲಿ ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ನೀನು ಸಹಾಯಿಸು. ಅಂತಹ ಅನುಭವಗಳನ್ನ ಪ್ರತಿಯೊಬ್ಬೊಬ್ಬರಿಗೂ ನೀನು ಅನುಗ್ರಹಿಸು ರಾಜ. ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ್ನ ಮಾನ್ಮಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.